Amazing! Amazing! ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವ್ಯಾಲೆಂಟೈನ್ಸ್ ಡೇಗೆ ಒಂದು ಚಾಕ್ಲೇಟ್ ಅಂದರೆ ಒಳಗಡೆ ರೋಸ್ ಫ್ಲೇವರ್ ಇರುತ್ತೆ, ಮೇಲ್ಗಡೆ ಮಾತ್ರ ಚಾಕ್ಲೇಟ್ ಲೇಯರ್ ಇರುತ್ತೆ. ಆ ರೀತಿ ಸಿಂಪಲ್ ಆಗಿ ಗೋಧಿ ಹಿಟ್ಟನ್ನ ಉಪಯೋಗಿಸಿ ಕೇಕ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಆಗಿದ್ರೆ 1 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ, ಹಾಗೆ 1/4 ಕಪ್ಪಷ್ಟು ಹಾಲು, 1 ಕಪ್ಪಷ್ಟು ಮೊಸರು, 1/4 ಕಪ್ಪಷ್ಟು ಸನ್ಫ್ಯೂರ್ ಎಣ್ಣೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂದರೆ ಫ್ಲೇವರ್ ಎಣ್ಣೆ ಬಿಟ್ಟು ಮಾಮೂಲಿ ವೆಜಿಟೇಬಲ್ ಆಯಿಲ್ನ ತಗೊಳ್ಳಿ. ಹಾಗೆ 1/4 ಕಪ್ಪಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇಲ್ಲಿ ನಿಮಗೆ ವೆನಿಲಾ ಎಸೆನ್ಸ್ ಆದ್ರೂ ತಗೋಬಹುದು, ಪೈನಾಪಲ್ ಯಾವ್ದಾದ್ರು ತಗೋಬಹುದು. ನಾನಿಲ್ಲಿ ರೋಸ್ ಎಸೆನ್ಸ್ ತಗೊಂಡಿದ್ದೀನಿ, ಯಾಕಂದರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್. ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ ಮಾಡೋದಕ್ಕೆ ಅಂದರೆ ಫ್ಲೇವರ್ ಮೇಲ್ಗಡೆ ಬರಲಿ ಅಂತ ಅಂದ್ಬಿಟ್ಟು ಡಾರ್ಕ್ ಚಾಕ್ಲೇಟ್ ತಗೊಂಡಿದ್ದೀನಿ. ಹಾಗೆ ಇಲ್ಲಿ 1/4 ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ತಗೊಂಡಿದ್ದೀನಿ, 1/2 ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ತಗೊಂಡಿದ್ದೀನಿ. ನಿಮ್ಗೆ ಇಲ್ಲಿ ಗೊತ್ತಾಯ್ತು ಅನ್ಸುತ್ತೆ ಅಳತೆ. ಇವಾಗ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದಂತ ನೋಡೋಣ ಸಿಂಪಲ್ ಆಗಿ. ನಾನಿಲ್ಲಿ ಸಣ್ಣೂರಿ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ದೊಡ್ಡದಾಗಿ. ಸ್ವಲ್ಪ 1 ಇಂಚಷ್ಟು ಉಪ್ಪು ಹಾಕ್ಬಿಟ್ಟು ನೀವು ಯಾವುದ್ರ ಮೇಲೆ ಇಡ್ತೀರಾ ಆ ಸ್ಟ್ಯಾಂಡ್ ಇಟ್ಬಿಟ್ಟು ಇದನ್ನು ಸ್ವಲ್ಪ ಮುಚ್ಚಿಬಿಡಿ. ಸಣ್ಣೂರಿನೇ ಇರಲಿ, ಬ್ಯಾಸ್ಕೆಟ್ ಎಲ್ಲ ಹಾಕ್ಬೇಡಿ. ಇದು ಸ್ವಲ್ಪ ಪ್ರೀ ಹೀಟ್ ಆಗಲಿ. ಅಷ್ಟರಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ.